ದ್ವಾದಶ ಆದಿತ್ಯರು ಸಪ್ತ ಋಷಿಗಳು ಹೆಜ್ಜೆಗೆ ಎತ್ತರದ ಪೀಠದಲ್ಲಿ ಕುಳಿತುಕೊಂಡವರು ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು. ಅವರಿಗೆ ಮನಸಾರ ವಂದಿಸಿದವರು ನಾವೇ ಆಗಿದ್ದೇವೆ. ಒಂದೆಡೆಯಲ್ಲಿ ರಂಭಾದಿನಾರಿಯರ ನಾಟ್ಯ ವೈಭವ, ಮತ್ತೊಂದೆಡೆಯಲ್ಲಿ ಚಿತ್ರಸೇನನ ಗಾನ. ಇದನ್ನೆಲ್ಲ ಕೇಳಿದಾಗ ನೋಡಿದಾಗ ಮನಸ್ಸಿಗೆ ಇಲ್ಲದ ಸಂತೋಷ ಆಗಲೇಬೇಕು. ಹಾಗಿದ್ರೆ ಸಕಲ ಐಶ್ವರ್ಯ ಎಲ್ಲಿದೆ ಅಂತ ಕೇಳಿದ್ರೆ ದೇವಲೋಕದಲ್ಲಿ ಯಾವುದಕ್ಕೆ ಕಡಿಮೆ ಇದೆ ಹೇಳಿ? ಏರಿತಿರುವುದಕ್ಕೆ ಐರಾವತ, ಮುಡಿಯುವುದಕ್ಕೆ ಪಾರಿಜಾತ, ಕಾಮಿಸಿದ್ದನ್ನು ಕಲ್ಪಿಸುವುದಕ್ಕಾಗಿ ಕಾಮಧೇನು. ಅದೆಷ್ಟೋ ಸುವಸ್ತುಗಳು ನಮ್ಮ ದೇವಭೂಮಿಯಲ್ಲಿದೆ. ಆದರೂ ಮನಸ್ಸಿಗೆ ನೆಮ್ಮದಿ ಉಂಟು. ನಮಗೆ ಸಕಲ ಸಂಪತ್ತನ್ನು ಬಯಸಿ ನಮ್ಮ ದಾಯಾದಿಗಳಾದಂತಹ ಹಿರಿತಾಯಿ ಮಕ್ಕಳಾದಂತಹ ದಾನವರು ವರಬಲಾನ್ವಿತರಾಗಿ ದೇವಲೋಕದವರೆಗೆ ಬರ್ತಾರೆ. ಕೆಟ್ಟ ಬೀಜರು ಸುಟ್ಟರು ಮೊಳಕೆ ಬರುವಂತಹ ದಾನವರು ಆಗಾಗ ಹುಟ್ಟಿಕೊಳ್ತಾರೆ. ಬಂದವರನ್ನು ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಕೊಂದಿದ್ದೇವೆ. ಹಿಂದೆಲ್ಲಿಯಾದರೂ ಅಂತ ದೈತ್ಯರು ಹುಟ್ಟಿಕೊಂಡು ಬಂದ್ರೆ ಏನು ಮಾಡ್ತೀವಿ? ಗಾಳಿ ಬೀಸುದನ್ನ, ನೀರು ಹರಿಯುವುದನ್ನ, ಬೆಂಕಿ ಉರಿಯುವುದನ್ನ ಯಾರಾದ್ರೂ ಹೇಳಿಕೊಡ್ತಾರ? ಸಹಜ ಗುಣ ಅದಕ್ಕೆ. ಹಾಗೆ ನೀವು ದಾನದ ಬದಲು ಏನ್ ಮಾಡ್ತೀವಿ ಪ್ರಶ್ನೆ ಅಗತ್ಯವೇ ಇಲ್ಲ. ಒಮ್ಮೆ ಬಂದಿದ್ದೇವೆ ಅಂತಂದ್ರೆ ನಾನಿದ್ದೇನೆ. ಅಜ್ಞಾತ ಹಣವನ್ನು ಅಪ್ಪಣೆ ಇವನು ಸುಳ್ಳಲ್ಲ ಇವನು ಸುಳ್ಳಲ್ಲ
ಸಂಗಡ